ವಂಚನೆ. ಫ್ರೆಂಡ್ಸ್, ಒಂದು ಸಿಂಪಲ್ ಲೆಕ್ಕಾಚಾರ. ನಿಮ್ಮಪ್ಪ 4,000 ಕೋಟಿ ಆಸ್ತಿ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಎಷ್ಟು ಸಿಗ್ಬೇಕು? ಪೂರ್ತಿ 4,000 ಕೋಟಿನೂ ನಮ್ದೇ ಅಲ್ವಾ? ಆದ್ರೆ ಪ್ರಪಂಚದ ರಿಯಲ್ ಹೀರೋ ಜಾಕಿ ಜಾನ್ ಹೇಳ್ತಾರೆ, ನನ್ ಮಗನಿಗೆ 1 ನಯಾ ಪೈಸೆ ಕೂಡ ಆಸ್ತಿಯನ್ನ ಕೊಡೋದಿಲ್ಲ ಅಂತ. ಅದೇ ನಮ್ಮ ಭಾರತಕ್ಕೆ ಬನ್ನಿ. ಇಲ್ಲಿ ಅಪ್ಪ ಹೋಮ್ ಮಿನಿಸ್ಟರ್ ಆದ್ರೆ ಮಗ ಕ್ರಿಕೆಟ್ ಕಂಟ್ರೋಲ್ ಮಾಡ್ತಾನೆ. ಅಪ್ಪ ಮಿನಿಸ್ಟರ್ ಆದ್ರೆ ಮಕ್ಕಳು ಫ್ಯಾಕ್ಟರಿಯನ್ನ ನಡೆಸ್ತಾರೆ. ಇವತ್ತು ಒಂದು ಸೀರಿಯಸ್ ಕಂಪ್ಯಾರಿಸನ್ ಅನ್ನ ಮಾಡೋಣ. ಜಾಕಿ ಜಾನ್ ಅನ್ನೋ ಅಪ್ಪನಿಗೂ ನಮ್ಮ ದೇಶದ ಗಡ್ಕರಿ, ಅಮಿತ್ ಶಾ, ರೇವಣ್ಣನಂತಹ ರಾಜಕಾರಣಿಗಳಿಗೂ ಇರುವಂತಹ ಪೇರೆಂಟಿಂಗ್ ವ್ಯತ್ಯಾಸ ಏನು? ಇದು ಕೇವಲ ಪಾಲಿಟಿಕ್ಸ್ ಅಲ್ಲ, ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ಬನ್ನಿ ಎಲ್ಲದರ ಬಗ್ಗೆ ಒಂದಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ನೀವು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆಯೇ ನಮ್ಮ ಟ್ವಿಟರ್ ಮತ್ತೆ ಫೇಸ್ಬುಕ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಜಾಕಿ ಜಾನ್ ಹೇಳ್ದ ಒಂದು ಮಾತು ಸುವರ್ಣಾಕ್ಷರಗಳಲ್ಲಿ ಬರ್ತಿರೋ ಹಾಗಿದೆ. ನನ್ನ ಮಗನಿಗೆ ತಾಕತ್ತಿದ್ರೆ ಅವನೇ ದುಡಿತಾನೆ, ತಾಕತ್ತಿಲ್ಲ ಅಂತಂದ್ರೆ ನಾನು ಮಾಡಿರೋ ದುಡ್ಡನ್ನ ಅವನು ಹಾಳು ಮಾಡ್ತಾನೆ, ಸೊ ನೋ ಮನಿ ಅಂತ. ಜಾಕಿ ಜಾನ್ ಮಗ ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಾಗ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನನ್ನ ಮಗನ್ನ ಬಿಡಿ ಅಂತ ಹೇಳಲಿಲ್ಲ. ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಲಿ ಅಂತ ಅಂದ್ರು. 4,000 ಕೋಟಿ ಆಸ್ತಿಯನ್ನ ಚಾರಿಟಿಗೆ ಬರೆದ್ರು. ಇದು ನಿಜವಾದ ಅಪ್ಪನ ಪ್ರೀತಿ, ಮಗನನ್ನ ಸ್ವಂತ ಕಾಲ ಮೇಲೆ ನಿಲ್ಲಿಸಿರುವಂತಹ ಪ್ರೀತಿ. ಅದು ಮುಗಿತು. ಈಗ ಫ್ಲೈಟ್ ಹತ್ತಿ ಡೆಲ್ಲಿಗೆ ಬರೋಣ. ಇಲ್ಲಿ ಸೀನ್ ಉಲ್ಟಾ ಇದೆ. ನಮ್ಮ ದೇಶದ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಮ್ಯಾನ್ ಅಮಿತ್ ಶಾ, ಅವರ ಮಗ ಜೈ ಶಾ. ಫ್ರೆಂಡ್ಸ್, ನಾವೆಲ್ಲ ಬಿಸ್ನೆಸ್ ಮಾಡಿದ್ರೆ ಲಾಭ ಬರೋದಕ್ಕೆ ವರ್ಷಗಟ್ಟಲೆ ಆಗುತ್ತೆ. ಆದ್ರೆ ಜೈ ಶಾ ಅವರ ಕಂಪನಿ ಟೆಂಪಲ್ ಎಂಟರ್ಪ್ರೈಸ್ ಟರ್ನ್ ಓವರ್ ಒಂದೇ ವರ್ಷದಲ್ಲಿ ಎಷ್ಟು ಏರಿತು ಗೊತ್ತಾ? 16,000 ಪಟ್ಟು. ಹೌದು, 50,000 ಇದ್ದದ್ದು ನೇರವಾಗಿ 80 ಕೋಟಿ ದಾಟಿತು. ಆಸ್ ಪರ್ ರಿಪೋರ್ಟ್ಸ್ ಫ್ರಮ್ ದ ವೈರ್. ಇದು ಯಾವ ಬಿಸ್ನೆಸ್ ಸ್ಕೂಲ್ ನಲ್ಲೂ ಹೇಳಿಕೊಡದ ಮ್ಯಾಜಿಕ್. ಅಷ್ಟೇ ಅಲ್ಲ, ಜೈ ಶಾ ಯಾವತ್ತಾದ್ರೂ ಬ್ಯಾಟ್ ಹಿಡಿದು ಮೈದಾನದಲ್ಲಿ ಬೆವರು ಸುರಿಸೋದು ನೋಡಿತೀರಾ? ಇಲ್ಲ. ಆದ್ರೂ ಅವರು BCCI ಬಾಸ್. ಕ್ರಿಕೆಟ್ ದಿಗ್ಗಜರು ಲೈನ್ ಅಲ್ಲಿ ನಿಲ್ತಾರೆ, ಆದ್ರೆ ಪವರ್ ಇರೋದು ಇವರ ಕೈಯಲ್ಲಿ. ಜಾಕಿ ಜಾನ್ ತನ್ನ ಮಗನಿಗೆ ದುಡಿದು ತಿನ್ನುವಂದ್ರು. ಇಲ್ಲಿ ನನ್ನ ಮಗನಾಗಿ ಹುಟ್ಟಿದೀಯಾ, ಎಲ್ಲ ನಿನಗೆ ಅಂತ ಪ್ಲೇಟ್ ನಲ್ಲಿ ಇಟ್ಟು ಕೊಡ್ತಿದ್ದಾರೆ. ಇದನ್ನ ಪ್ರತಿಭೆ ಅನ್ಬೇಕಾ ಅಥವಾ ಪವರ್ ಅಂತ ಕರಿಬೇಕಾ? ಇನ್ನೊಂದು ಕಡೆ ಬರೋಣ. ನಿತಿನ್ ಗಡ್ಕರಿ ಇವರು ರಸ್ತೆ ಮಾಡ್ತಾರೆ, ಸೂಪರ್ ಕೆಲಸಗಾರ ಅಂತ ಹೆಸರಿದೆ, ಒಪ್ಪೋಣ. ಆದ್ರೆ ಇವರ ಮಕ್ಕಳ ಬಿಸ್ನೆಸ್ ಸಾಮ್ರಾಜ್ಯ ನೋಡಿದ್ದೀರಾ? ಗಡ್ಕರಿ ಅವರ ಮಕ್ಕಳಾದ ನಿಖಿಲ್ ಮತ್ತೆ ಸಾರಂಗ್ ಇವರುಗಳು ಡೈರೆಕ್ಟರ್ ಆಗಿರುವಂತಹ ಕಂಪನಿಗಳು ಎಥೆನಾಲ್ ಮತ್ತೆ ಸಕ್ಕರೆ ಕಾರ್ಖಾನೆಗಳು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಗಡ್ಕರಿ ಅವರು ಸರ್ಕಾರದ ಪಾಲಿಸಿಯನ್ನ ಮಾಡ್ತಾರೆ, ಪೆಟ್ರೋಲ್ ಅಲ್ಲಿ ಎಥೆನಾಲ್ ಮಿಕ್ಸ್ ಮಾಡಬೇಕು ಅಂತ. ಇದರಿಂದ ಲಾಭ ಯಾರಿಗೆ? ಎಥೆನಾಲ್ ತಯಾರು ಮಾಡುವಂತಹ ಫ್ಯಾಕ್ಟರಿಗಳಿಗೆ. ಆ ಫ್ಯಾಕ್ಟರಿ ಯಾರ್ದು? ಈ ಲಿಂಕ್ ಅರ್ಥ ಆಗ್ತಾ ಇದೆಯಾ? ಹಲವು ವರದಿಗಳ ಪ್ರಕಾರ ಇವರ ಒಡೆತನದ ಪೂರ್ತಿ ಗ್ರೂಪ್ ಮೇಲೆ ಸಾಲದ ಹಗರಣಗಳ ಆರೋಪ ಕೇಳಿ ಬಂದಿತ್ತು. ರೈತರ ಹೆಸರಲ್ಲಿ ಲೋನ್ ತಗೊಂಡು ಫ್ಯಾಕ್ಟರಿ ನಡೆಸೋದು, ಆಮೇಲೆ ಅದು NPA ಆಗೋದು. ಇದೇ ಅಲ್ವಾ ಸ್ಕ್ಯಾಮ್ ಅಂತ ಅಂದ್ರೆ? ಸಾಮಾನ್ಯ ಹುಡುಗನೊಬ್ಬ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂತ ಅಂದ್ರೆ ಬ್ಯಾಂಕ್ ಅವರು ಚಪ್ಪಲಿ ಸವಿಯೋ ಹಾಗೆ ಮಾಡ್ತಾರೆ. ಆದ್ರೆ ಲೀಡರ್ ಮಗನಾದ್ರೆ ಕೋಟಿ ಕೋಟಿ ಲೋನ್ ಸ್ಯಾಂಕ್ಷನ್ ಆಗತ್ತೆ. ಜಾಕಿ ಜಾನ್ ಮಗನಿಗೆ ಈ ತರ ಲೋನ್ ಸಿಗ್ತಾ ಇತ್ತಾ? ಇದೆಲ್ಲದರ ಎಕ್ಸ್ಟ್ರೀಮ್ ಲೆವೆಲ್ಗೆ ಬರೋದಾದ್ರೆ ಪ್ರಜ್ವಲ್ ರೇವಣ್ಣ ಕೇಸ್. ಹಣ, ಅಧಿಕಾರ ಸಿಕ್ಕಾಗ ನೈತಿಕತೆ ಅಂದ್ರೆ ಮೊರಾಲಿಟಿ ಹೇಳಿಕೊಡ್ದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ತಾತ ಪ್ರಧಾನಿಯಾಗಿದ್ರು, ಅಪ್ಪ ಮಿನಿಸ್ಟರ್ ಆಗಿದ್ದವರು. 30 ವರ್ಷ ದಾಟೋ ಮುಂಚೆನೆ MP ಟಿಕೆಟ್ ಇವರಿಗೆ ಸಿಕ್ತು. ಕಷ್ಟಪಟ್ಟು ಮೇಲೆ ಬಂದಿದ್ರೆ ಜನಗಳ ಕಷ್ಟ ಗೊತ್ತಿರ್ತಾ ಇತ್ತು. ಆದ್ರೆ ನಾನು ಗೌಡರ ಮೊಮ್ಮಗ, ನಾನೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಅಹಂಕಾರ ಬಂತಲ್ಲ, ಅದು ಸಾವಿರಾರು ಹೆಣ್ಣು ಮಕ್ಕಳ ಮಾನ ಹರಾಜಾಕೋದಕ್ಕೆ ಕಾರಣ ಆಯ್ತು. ಅಪ್ಪಂದಿರು ಮಕ್ಕಳಿಗೆ ನಿನಗೆ 4,000 ಕೊಡ್ತೀನಿ ಅನ್ನೋದಕ್ಕಿಂತ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡೋದನ್ನ ಕಲಿಸ್ಬೇಕಾಗಿತ್ತು ಅಲ್ವಾ? ಕೊನೆಗೆ ಇಷ್ಟೇ, ಜಾಕಿ ಜಾನ್ 4,000 ಕೋಟಿನ ದಾನ ಮಾಡಿ ಮಗನನ್ನ ಮನುಷ್ಯನನ್ನಾಗಿ ಮಾಡಿದ್ರು. ನಮ್ಮವರು 4,000 ಕೋಟಿ ಲೂಟಿ ಮಾಡಿ ಮಕ್ಕಳನ್ನ ದೈತ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಒಬ್ಬ ಸಮರ್ಥ ತಂದೆ ತನ್ನ ಮಗನಿಗೆ ಕೊಡ್ಬೇಕಾಗಿರೋದು ಆಸ್ತಿ ಅಲ್ಲ, ವ್ಯಕ್ತಿತ್ವ. ಅಮಿತ್ ಶಾ ಮಗನಾಗ್ಲಿ, ಗಡ್ಕರಿ ಮಕ್ಕಳಾಗ್ಲಿ ಅಥವಾ ರೇವಣ್ಣರ ಮೊಮ್ಮಗರಾಗಲಿ, ಇವರೆಲ್ಲರೂ ಸಿಸ್ಟಮ್ನ ಬಳಸ್ಕೊಂಡು ಬೆಳೆದವರೇ ಹೊರತು ಸ್ವಂತ ತಾಕತ್ತಿನಿಂದ ಖಂಡಿತ ಅಲ್ಲ. ಈ ವಿಡಿಯೋ ನೋಡ್ತಾ ಇರುವಂತಹ ಯುವಕರು, ನಿಮ್ಮಪ್ಪ ನಿಮ್ಗೆ ಆಸ್ತಿ ಮಾಡಿಲ್ಲ ಅಂತ ಕೊರಗಬೇಡಿ. ಅವರು ನಿಮ್ಗೆ ಕಷ್ಟ ಪಡೋದನ್ನ ಕಲಿಸಿದ್ರೆ ನೀವೇ ಜಾಕಿ ಜಾನ್ಗಿಂತ ಗ್ರೇಟ್ ಆಗ್ತೀರಿ. ಯಾಕಂತಂದ್ರೆ ನೀವು ಯಾರ ಹೆಸರನ್ನು ಬಳಸದೆ ಬದುಕ್ತಾ ಇದ್ದೀರಾ.
ನಿಮ್ಮ ಪ್ರಕಾರ ಯಾರು ಗ್ರೇಟ್? 4,000 ಕೋಟಿ ದಾನ ಮಾಡುವಂತಹ ಜಾಕಿ ಜಾನಪ್ಪನ, ಅಥವಾ ಸ್ಕ್ಯಾಮ್ ಮಾಡಿ ಆಸ್ತಿ ಕೂಡಿಸುವಂತಹ ನಮ್ಮ ಲೀಡರ್ಸ್ಗಳ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.